ನಿಮ್ಮ ಸ್ಕಿನ್ನು ಡ್ರೈ ಆಗ್ತಾ ಇದ್ರೆ, ನಿಮ್ಮ ಸ್ಕಿನ್ನು ಡಲ್ ಆಗ್ತಾ ಇದ್ರೆ, ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ ಇದ್ದರೆ ಈ ರೆಮಿಡಿ ನಿಮಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ. ಟ್ರೈ ಮಾಡಿ. ಇದು ನಮ್ಮ ಕಣ್ಣಿನ ಸುತ್ತ ಇರುವಂತಹ ಡಾರ್ಕ್ ಸರ್ಕಲನ್ನು ಕೂಡ ನಿವಾರಣೆ ಮಾಡುತ್ತೆ. ಸ್ಕಿನ್ನನ್ನು ವೈಟ್ ಮಾಡುತ್ತೆ. ಸ್ಕಿನ್ನಲ್ಲಿರುವಂತಹ ಡೆಡ್ ಸ್ಕಿನ್, ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಇದೆಲ್ಲವನ್ನು ಕೂಡ ನಿವಾರಣೆ ಮಾಡುತ್ತೆ. ಒಂದ್ಸಲ ಬಳಸಿದ್ರೆ ಮತ್ತೆ ಮತ್ತೆ ನೀವೇ ಪ್ರಿಪೇರ್ ಮಾಡಿಕೊಂಡು ಬಳಸ್ತೀರಾ. ಅಷ್ಟು ಒಳ್ಳೆ ರಿಸಲ್ಟ್ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗಿದ್ರೆ ಹೇಗೆ ಈ ರೆಮಿಡಿನ ರೆಡಿ ಮಾಡೋದು ನೋಡೋಣ. ಇದಕ್ಕೆ ಮುಖ್ಯವಾಗಿ ಆಲೂಗೆಡ್ಡೆ ಬೇಕಾಗತ್ತೆ ಸ್ನೇಹಿತರೆ. ಸ್ಕಿನ್ನು ವೈಟ್ ಆಗಬೇಕು, ಸ್ಕಿನ್ನು ಗ್ಲೋ ಆಗಬೇಕು, ಜೊತೆಗೆ ಪಿಗ್ಮೆಂಟೇಷನ್ನು ಮತ್ತು ಕಣ್ಣಿನ ಸುತ್ತ ಇರುವಂತಹ ಡಾರ್ಕ್ ಸರ್ಕಲ್ ಕ್ಲಿಯರ್ ಆಗಬೇಕು ಅಂದರೆ ನೀವು ಆಲೂಗೆಡ್ಡೆಯನ್ನು ನಿಮ್ಮ ಸ್ಕಿನ್ನಿಗೆ ಬಳಸಲೇಬೇಕು. ಆಲೂಗೆಡ್ಡೆಯನ್ನು ಸಿಪ್ಪೆ ತೆಗೆದುಬಿಟ್ಟು ಅದನ್ನು ತುರಿದ್ಬಿಟ್ಟಿದ್ದೀನಿ, ಅಥವಾ ಚಿಕ್ಕದಾಗಿ ಕೂಡ ಕಟ್ ಮಾಡ್ಕೊಳ್ಬಹುದು. ನಮಗೆ ಆಲೂಗೆಡ್ಡೆ ರಸ ಬೇಕಾಗತ್ತೆ. ಹೀಗೆ ರಸ ತಗೋಬಹುದು, ಆದರೆ ಇದನ್ನು ಗ್ರೈಂಡ್ ಮಾಡಿದ್ರೆ ನಮಗೆ ಜಾಸ್ತಿ ರಸ ಸಿಗುತ್ತೆ. ಅದಕ್ಕೆ ಇದನ್ನು ಒಂದು ಜಾರಲ್ಲಿ ಹಾಕ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟು ನೈಸ್ಗೆ ಗ್ರೈಂಡ್ ಮಾಡಿಕೊಂಡು ನಾವು ಇದರಲ್ಲಿರುವಂತಹ ರಸವನ್ನು ತಗೊಳ್ಳೋಣ. ಇದೇನಾದರೂ ಉಳಿದ್ರೆ ನೀವು ಇದನ್ನು ಎತ್ತಿಟ್ಕೊಂಡು ಫ್ರಿಜ್ಜಲ್ಲಿ ಎತ್ತಿಟ್ಕೊಂಡು ಬಳಸಬಹುದು. ಒಂದ್ಸಲಿಗೆ ಎಷ್ಟು ಬೇಕೋ ಅಷ್ಟನ್ನು ಬಳಸಿ ಉಳಿದದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಬಳಸಬಹುದು. ಫುಲ್ ಬಾಡಿಗೆ ಕೂಡ ನೀವು ಈ ರೆಮಿಡಿನ ಬಳಸಬಹುದು. ನಂತರ ನಾನಿಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಅಕ್ಕಿ ಹಿಟ್ಟಿದ್ರೆ ಅಕ್ಕಿ ಹಿಟ್ಟನ್ನು ತೊಗೋಬಹುದು, ಹೆಸರು ಕಾಳು ಹಿಟ್ಟಿದ್ರೆ ಹೆಸರು ಕಾಳು ಹಿಟ್ಟನ್ನು ಕೂಡ ತೊಗೊಳ್ಬಹುದು. ನಾನಿಲ್ಲಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ. ಇದು ಕೂಡ ಸ್ಕಿನ್ನಿಗೆ ತುಂಬಾ ಒಳ್ಳೆಯದು ಸ್ನೇಹಿತರೆ. ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಇರೋರು, ಡೆಡ್ ಸ್ಕಿನ್ಸ್ ಇರೋರು, ಸ್ಕಿನ್ನು ಡ್ರೈ ಆಗ್ತಿದೆ ಅನ್ನೋರು ಕಡಲೆ ಹಿಟ್ಟನ್ನು ಬಳಸಿದ್ರೆ ಒಳ್ಳೆ ರಿಸಲ್ಟನ್ನು ನೀವು ಪಡ್ಕೊಳ್ಬಹುದು. ನಿಮ್ಮ ಮುಖ ಹಾಗೂ ಕುತ್ತಿಗೆಯ ಭಾಗಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕಾಗುತ್ತೋ ನೋಡಿಕೊಂಡು ತೊಗೊಳ್ಳಿ. ನಂತರ ಹಾಲಿನ ಕೆನೆಯನ್ನು ತೊಗೊಳ್ತಾ ಇದ್ದೀನಿ. ಇದು ನಮ್ಮ ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮಾಡೋದಕ್ಕೆ, ಸ್ಕಿನ್ನಲ್ಲಿರುವಂತಹ ಡ್ರೈನೆಸ್ಸನ್ನು ರಿಮೂವ್ ಮಾಡೋದಕ್ಕೆ ಸ್ನೇಹಿತರೆ. ಹಾಲಿನ ಕೆನೆ ಇಲ್ಲ ಅಂದರೆ ನೀವು ಗಟ್ಟಿ ಮೊಸರನ್ನು ಹಾಕ್ಕೊಳ್ಬಹುದು. ನಂತರ ಇದಕ್ಕೆ ಆಲೂಗೆಡ್ಡೆ ರಸವನ್ನು ತೊಗೊಳ್ತಾ ಇದ್ದೀನಿ. ಇದನ್ನು ಪ್ಯಾಕ್ ಅದಕ್ಕೆ ಮಿಕ್ಸ್ ಮಾಡೋದಕ್ಕೆ ಎಷ್ಟು ಪ್ರಮಾಣದಲ್ಲಿ ಆಲೂಗೆಡ್ಡೆ ರಸ ಬೇಕಾಗುತ್ತೋ ನೋಡಿಕೊಂಡು ಅಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಗಂಟೆಲ್ದಂತೆ ಮಿಕ್ಸ್ ಮಾಡ್ಕೊಳ್ಳಿ. ಆಲೂಗೆಡ್ಡೆ ರಸ ಸನ್ ಟ್ಯಾನನ್ನು ಕೂಡ ನಿವಾರಣೆ ಮಾಡುತ್ತೆ. ಸ್ಕಿನ್ನು ಗ್ಲೋ ಆಗುತ್ತೆ, ವೈಟ್ ಕಾಣಿಸ್ತೀರಾ, ಬೆಳ್ಳಗಾಗ್ತೀರಾ ಇದನ್ನು ಬಳಸೋದ್ರಿಂದ. ನೋಡಿ, ಸ್ವಲ್ಪ ತೆಳು ಆಯಿತು, ಅದಕ್ಕೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೇಗಪ್ಪ ಅಪ್ಲೈ ಮಾಡ್ಕೊಳ್ಳೋದು, ಯಾವಾಗ ಅಪ್ಲೈ ಮಾಡ್ಕೊಳ್ಳೋದು ಅಂದರೆ ಯಾವ ಟೈಮಲ್ಲಿ ಬೇಕಿದ್ರೂ ಇದನ್ನು ಅಪ್ಲೈ ಮಾಡ್ಕೊಳ್ಬಹುದು. ಆದರೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಅಪ್ಲೈ ಮಾಡಿ ವಾಶ್ ಮಾಡಿದ್ರೆ ಒಳ್ಳೆಯ ರಿಸಲ್ಟ್ ಸಿಗುತ್ತೆ. ಬೇರೆ ಟೈಮಲ್ಲಿ ಕೂಡ ನೀವು ಅಪ್ಲೈ ಮಾಡ್ಕೋಬಹುದು. ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಮುಖವನ್ನು ನೀಟಾಗಿ ವಾಶ್ ಮಾಡಿ ಇದನ್ನು ಅಪ್ಲೈ ಮಾಡಿ ಡ್ರೈ ಆಗೋವರೆಗೂ ಹಾಗೆ ಬಿಡಿ. ಡ್ರೈ ಆದಮೇಲೆ ಮತ್ತೆ ಇನ್ನೊಂದು ಸ್ವಲ್ಪ ಆಲೂಗೆಡ್ಡೆ ರಸ ಇದ್ದರೆ ಆಲೂಗೆಡ್ಡೆ ರಸವನ್ನು ಹಾಕ್ಕೊಂಡು ಹಾಗೆ ಮಸಾಜ್ ಮಾಡಿ. ಇಲ್ಲಾಂದರೆ ನೀರನ್ನು ಹಾಕ್ಕೊಂಡು ಕೂಡ ಮಸಾಜ್ ಮಾಡ್ಬೋದು. ಮಸಾಜ್ ಮಾಡೋದ್ರಿಂದ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗುತ್ತೆ. ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಎಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಸ್ಕಿನ್ ಪೋಸ್ ಇದ್ದರೆ ಅದು ಕೂಡ ಕ್ಲೋಸ್ ಆಗುತ್ತೆ. ಪ್ರತಿದಿನ ಕೂಡ ಬಳಸಬಹುದು ಅಥವಾ ವಾರದಲ್ಲಿ 2 ದಿನ ಕೂಡ ಬಳಸಬಹುದು. ಪಿಗ್ಮೆಂಟೇಷನ್ ಇದೆ, ಸ್ಕಿನ್ನು ಡ್ರೈ ಆಗ್ತಾ ಇದೆ, ಸ್ಕಿನ್ನು ಯಾಕೋ ಗ್ಲೋ ಕಡಿಮೆ ಆಗಿದೆ, ಕಣ್ಣಿನ ಸುತ್ತ ಡಾರ್ಕ್ ಸರ್ಕಲ್ಸ್ ಇದೆ, ಪ್ರತಿಯೊಬ್ಬರು ಎಲ್ಲರೂ ಇದನ್ನು ಬಳಸ್ಬೋದು. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.